ವಿವಿಧೆಡೆ ಸಂಭ್ರಮದ ಮೊಹರಂ ಆಚರಣೆ. ಬಸವನ ಬಾಗೇವಾಡಿ ಪಟ್ಟಣ ಸೇರಿದಂತೆ ತಾಲೂಕಿನಲ್ಲಿ ಮೊಹರಂ ಕೊನೆಯ ದಿನವಾದ ಅಲಾಯಿ ದೇವರುಗಳ ಹಾಗೂ ಡೋಲಿಗಳ ವಿಸರ್ಜನೆ ಅಂಗವಾಗಿ ಜರುಗಿದ ಮೆರವಣಿಗೆಯಲ್ಲಿ ಜನರು ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡಿದ್ದರು. ಪಟ್ಟಣದ ವಿವಿಧೆಡೆ ಪ್ರತಿಷ್ಠಾಪಿಸಿದ ಅಲಾಯಿ ದೇವರಿಗೆ ಮಂಗಳವಾರ ಸಂಜೆ ಜನರು ಸಕ್ಕರೆ ಮಾದಲಿಯನ್ನ ಸಮರ್ಪಿಸಿದರು. ಬುಧವಾರ ಸಂಜೆ ಜರುಗಿದ ಅಲಾಯಿ ದೇವರುಗಳ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಹಲಗೆ ನಾದಕ್ಕೆ ಹೆಜ್ಜೆಯನ್ನು ಹಾಕುವ ಮೂಲಕ ಮೆರವಣಿಗೆಗೆ ಮೆರಗನ ತಂದರು. ಇಂಗ್ಲೇಶ್ವರ ರಸ್ತೆ ಅಗಸಿ ಒಳಗಡೆ ಮಹಾರಾಜರ ಮಠದ ಹತ್ತಿರ ನಾಗೂರು ರಸ್ತೆಯಲ್ಲಿ ಸೇರಿದಂತೆ ವಿವಿಧೆಡೆ ಪ್ರತಿಷ್ಠಾಪಿಸಿದ್ದ ಡೋಲಿ ಹಾಗೂ ಅಲಾಯಿ ದೇವರುಗಳ ಮೆರವಣಿಗೆ ಮೂಲಕ ಬಸವೇಶ್ವರ ವೃತ್ತದಲ್ಲಿ ಸಮಾಗಮಗೊಂಡಿತು. ನಂತರ ಬಸವತೀರ್ಥ ಬಾವಿಯಲ್ಲಿ ವಿಸರ್ಜನಾ ಕಾರ್ಯ ನಡೆಯಿತು. ಡೋಲಿ ಅಲಾಯಿ ದೇವರುಗಳ ಸಾಗುವ ರಸ್ತೆ ಬದಿಯಲ್ಲಿ ಜಮಾಯಿಸಿದ್ದ ಜನರು ಒತ್ತತ್ತಿ, ಶೇಂಗಾ, ಚುನಮುರಿ ತೂರಿ ಅಲಾಯಿ ದೇವರುಗಳಿಗೆ ನಮಸ್ಕರಿಸಿದರು. ಈ ಸಂದರ್ಭದಲ್ಲಿ ಟಿಪ್ಪು ಕ್ರಾಂತಿ ಸೇನೆಯ ಉತ್ತರ ಕರ್ನಾಟಕದ ಅಧ್ಯಕ್ಷರಾದ ಕಾಜಂಬರ್ ನಾದಾಪ್ ಅವರು ಮಾತನಾಡಿದರು. ಹಾಗೂ ಮುಖಂಡರಾದ ರಾಜಸಾಬ್ ಚಳ್ಳಿಗಿಡದ್, ಮಹತೇಬ ಬೊಮ್ಮನಹಳ್ಳಿ ಹಾಗೂ ಶಾನು ಚಳ್ಳಿಗಿಡದ್, ಅಲ್ಲಾಬಾಕ್ಸ್ ರೂಡಗಿ, ಮಹತಾಬ್ ಬೊಮ್ಮನಹಳ್ಳಿ, ಅಮೀನ್ ಸಾಬ್ ಬೈರುಡ್ಗಿ, ಕಾಜಂಬರ್ ಚಳ್ಳಿಗಿಡದ್, ಲಾಲು ಕೊರಬು, ಫಯಾಜ ತಂಬದ್, ಬಾಬು ರೂಡಗಿ, ಲಾಲ್ ಸಾಬ್ ಜಂಕಾಣಿ, ಅಲ್ಲಾಬಾಕ್ಷ್ ನದಾಬ್, ರಫೀಕ್ ಮುಲ್ಲಾ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಎಲ್ಲ ಸಮಾಜದ ಮುಖಂಡರು ಅನೇಕರು ಸೇರಿ ಇವತ್ತೇನೈತಲ್ಲ ಬಸವನ ಬಾಗೇವಾಡಿ ಒಳಗೆ ಭಾಳ ಶಾಂತಿ ಪ್ರಿಯದಿಂದ ಮೊಹರಂ ಹಬ್ಬವನ್ನು ಆಚರಣೆ ಮಾಡಿದ್ವು. ಹಾಗೂ ಪೊಲೀಸ್ ಇಲಾಖೆಯವರು ಕೂಡ ಒಳ್ಳೆ ರೀತಿಯನ್ನು ಸಹಕಾರ ಮಾಡಿದರು. ಆ ಪೊಲೀಸ್ ಇಲಾಖೆಯವರಿಗೂ ತುಂಬ ಹೃದಯದಿಂದ ಅಭಿನಂದನೆ ಸಲ್ಲಿಸುತ್ತಾ, ವಿಶ್ವಗುರು ಅಣ್ಣ ಬಸವಣ್ಣವರ ನಾಡು ಭಾಳ ಶಾಂತಿ ಪ್ರಿಯರ ನಾಡು. ಈ ಸರ್ತಿ ಮೊಹರಂ ಭಾಳ ಶಾಂತ ರೀತಿಯಿಂದ ನಾವು ಎಲ್ಲರೂ ಆಚರಣೆ ಮಾಡಿದ್ವಿ ಅಂತ ಹೇಳಿ ಈ ಸಂದರ್ಭದಲ್ಲಿ